ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ನಿಮ್ಮ ಮನೆ ಮಗಳಿಗೆ ಒಳ್ಳೆಯ ವರನ ಹುಡುಕ್ತಾ ಇರ್ತೀರಾ, ಆದರೆ ಒಳ್ಳೆಯ ವರ ಸಿಗ್ತಾ ಇರಂಗಿಲ್ಲ. ಸಿಕ್ಕರೂ ಅದು ನಿಮಗೆ ಇಷ್ಟ ಆಗೋದಿಲ್ಲ, ಅಥವಾ ನಿಮ್ಮ ಮಗಳಿಗೆ ಅದು ಇಷ್ಟ ಆಗುವುದಿಲ್ಲ. ಬೇರೆ ವರಗಳನ್ನ ಹಂಗೆ ಹುಡುಕ್ತಾ ಇಲ್ಲ, ಅವಳಿಗೂ ಮನಸ್ಸಿಗೆ ಬರುವುದಿಲ್ಲ, ನಿಮಗೂ ಮನಸ್ಸಿಗೆ ಬರುವುದಿಲ್ಲ, ಆ ರೀತಿ ಆಗತ್ತೆ. ಆದರೆ ನಿಮಗೆ ಒಳ್ಳೆಯ ವರ ಸಿಗಬೇಕು, ನಿಮ್ಮ ಮಗಳು ಚೆನ್ನಾಗಿರಬೇಕು ಅಂದರೆ ಅವಳು ಶ್ರಾವಣ ಮಾಸದಲ್ಲಿ ಈ ವ್ರತ ಮಾಡುವುದರಿಂದ ಆಕೆಗೆ ಒಳ್ಳೆಯ ಗಂಡ ಸಿಗ್ತಾನೆ ಮತ್ತು ಅವಳು ಮುಂದಿನ ಜೀವನವನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ವ್ರತ ತುಂಬ ಸರಳವಾಗಿದೆ. ಈ ವ್ರತಕ್ಕೆ ಬೇರೆ ಯಾವುದೂ ಅಲ್ಲ, ಮಂಗಳ ಗೌರಿ ವ್ರತ ಅಂತ ಹೇಳ್ತಾರೆ. ಹೊಸದಾಗಿ ಮದುವೆ ಆದವರು ಮಾತ್ರ ಮಾಡಬೇಕು ಅಂತ ಏನಿಲ್ಲ. ನಾವು ಮಗಳಿಗೆ ಒಳ್ಳೆಯ ವರ ಹುಡುಕಬೇಕು ಅಂತಂದರೆ ಆ ಮಗಳಿಗೆ ಈ ವ್ರತವನ್ನು ಮಾಡಲು ಹೇಳಿದರೆ ಅವಳಿಗೆ ಒಂದು 3-4 ತಿಂಗಳಲ್ಲಿ ಒಳ್ಳೆಯ ವರನ ಸಿಗ್ತಾನೆ ಅವಳಿಗೆ. ನೀವು ಖಂಡಿತ ಪ್ರಯತ್ನ ಮಾಡಿ ನೋಡ್ಬೋದು, ಈ ಅನುಷ್ಠಾನ ಮಾಡಿ ನೋಡ್ಬೋದು. 2-3 ತಿಂಗಳಲ್ಲಿ ಒಳ್ಳೆಯ ವರನ ಸಿಗ್ತಾನೆ ನಿಮ್ಮ ಮಗಳಿಗೆ. ಅವಳಿಗೆ ಈ ಪೂಜೆ ಮಾಡಲು ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ನಿಜಾನ ಸುಳ್ಳ ಅಂತ ಹೇಳಿಬಿಟ್ಟು ಮತ್ತೆ ನೀವು ಬೇರೆದವರಿಗೆ ಈ ಅನುಷ್ಠಾನವನ್ನು ತಿಳಿಸಿಕೊಡ್ಬೋದು. ಅಷ್ಟು ಸರಳವಾಗಿರುವ ಈ ಮಂಗಳಗೌರಿ ವ್ರತವನ್ನು ಮಾಡುವುದರಿಂದ ಒಳ್ಳೆಯ ವರ ಸಿಗ್ತಾನೆ ನಿಮ್ಮ ಮಗಳಿಗೆ. ಮದುವೆ ಆದವರು ಸಹ ಈ ವ್ರತನ ಮಾಡ್ತಾರೆ. ಗಂಡನ ಆಯುಸ್ಸು ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಈ ವ್ರತನ ಮಾಡ್ತಾರೆ. ಹೊಸದಾಗಿ ಮದುವೆ ಆದವರು ಅಷ್ಟೇ ಮಾಡೋದಲ್ಲದೆ ವರವನ್ನು ಹುಡುಕುತ್ತಿರುವ ಹೆಣ್ಣು ಮಗಳಿಗೆ ಇದನ್ನು ಮಾಡಲು ಹೇಳಿದರೆ ಅವಳಿಗೆ ಒಳ್ಳೆಯ ವರ ಸಿಗ್ತಾನೆ ಅಂತ ಹೇಳ್ಬೋದು. ಈ ಸಾರಿ ಮಂಗಳಗೌರಿ ವ್ರತವು 2024ರ ಮೊದಲನೇ ಮಂಗಳವಾರ ಗೌರಿ ವ್ರತವು ಆಗಸ್ಟ್ 6ರಂದು ಆರಂಭ ಆಗ್ತದೆ. ಎರಡನೆಯದು ವ್ರತ 13 ಮತ್ತು ಮೂರನೇ ಮಂಗಳಗೌರಿ ವ್ರತ ಆಗಸ್ಟ್ 20 ಹಾಗೂ ಕೊನೆಯ ಮಂಗಳಗೌರಿ ವ್ರತವು 27ರಂದು ಆಗಿರುತ್ತದೆ. ಆದರೆ ಈ ವ್ರತವನ್ನು ಹೇಗೆ ಮಾಡ್ತಾರೆ, ಮದುವೆ ಆದವರಿಗೆ ಈಗಾಗಲೇ ಗೊತ್ತಾಗಿರುತ್ತದೆ ಹೇಗೆ ಮಾಡಬೇಕು ಅಂತ. ಆದರೆ ಇನ್ನೂ ಮದುವೆ ಆಗದೇ ಇರುವಂತಹ ಮಗಳಿಗೆ ಈ ವ್ರತವನ್ನು ಯಾವ ರೀತಿ ಮಾಡಲು ಹೇಳಬೇಕು ಅನ್ನೋದನ್ನೇ ತಿಳಿಸಿಕೊಡೋದೇ ಈ ವಿಡಿಯೋದ ಉದ್ದೇಶ ಆಗಿದೆ. ಬನ್ನಿ ಯಾವ ರೀತಿ ಈ ಪೂಜೆ ಮಾಡೋದಂತ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಮನೆಯ ಮೇಲೆ ರಂಗೋಲಿಗಳನ್ನು ಹಾಕಬೇಕು. 6 ರೇಖೆಗಳ ನಕ್ಷತ್ರವನ್ನು ಹಾಕಿಬಿಟ್ಟು ಅದರಲ್ಲಿ ಶ್ರೀಮಂತ ಬರೀಬೇಕು. ಶ್ರೀಮಂತ ಆಗಿರುವುದು ಹೆಣ್ಣು ದೇವರ ಒಂದು ಮೂಲ ಮಂತ್ರ ಆಗಿದೆ ಅಂತ ಹೇಳ್ಬೋದು. ಇದರ ಮೇಲಿನ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸ ಮಾಡೋಕ್ಕಿಂತ ಮುಂಚೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಬಿಟ್ಟು ಅದರಲ್ಲಿ ಶ್ರೀಮಂತ ಬರೀಬೇಕು. ಶ್ರೀಮ್ ಅನ್ನುವುದು ಹೆಣ್ಣು ದೇವರ ಒಂದು ಮೂಲ ಮಂತ್ರ ಆಗಿದೆ ಅಂತ ಹೇಳ್ಬೋದು. ಅದರ ಮೇಲೆ ಒಂದು ತಂಬಿಗೆ ಇಟ್ಬಿಟ್ಟು, ತಾಮ್ರ ತಂಬಿಗೆ ಆಗ್ಬೋದು, ಬೆಳ್ಳಿ ತಂಬಿಗೆ ಆಗ್ಬೋದು, ಅದರಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು ಮತ್ತು ಹೂವನ್ನು ಇಟ್ಬಿಟ್ಟು ನಂತರ 5 ವೀಳ್ಯದೆಲೆಗಳನ್ನು ಇಡಬೇಕು. ಇವಾಗ 5 ವೀಳ್ಯದೆಲೆಗಳನ್ನು ಇಟ್ಟುಕೊಂಡು ನಂತರ ಅದರ ಮೇಲೆ ತೆಂಗಿನಕಾಯಿನ ಇಡಬೇಕು. ಈ ತೆಂಗಿನಕಾಯಿನ 4 ವಾರ ಬಂದರೆ 4 ವಾರಗಳವರೆಗೆ ಅದನ್ನೇ ಬಳಸಬೇಕು. ಮಾರನೇ ದಿನ ಈ ಪೂಜೆ ವಿಸರ್ಜನೆ ಮಾಡಿದಾಗ ಆ ಕಾಯನ್ನು ಹಾಗೆ ತೆಗೆದಿಟ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ. ಇದಕ್ಕೆ ಇವಾಗ ಗೆಜ್ಜೆ ವಸ್ತ್ರ ಹಾಕಬೇಕು. ಗೆಜ್ಜೆ ವಸ್ತ್ರ ಹಾಕಲೇಬೇಕು. ನಂತರ ಇಲ್ಲಿ ನಾನು ಅರಿಶಿಣದ ಗೌರಿ ಇಟ್ಕೊಂಡಿದ್ದೀನಿ. ಫೋಟೋ ಇದ್ದರೆ ಫೋಟೋ ಇಟ್ಕೋಬಹುದು. ಫೋಟೋ ಇಲ್ಲದೆ ಇದ್ದವರು ಅರಿಶಿಣದ ಗೌರಿನ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಅರಿಶಿಣವನ್ನು ಕಲಿಸ್ಬಿಟ್ಟು ಉಂಡೆ ಥರ ಮಾಡಿಕೊಂಡು ಪಿರಮಿಡ್ ಥರ ಮಾಡ್ಕೋಬೇಕು. ನಂತರ ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಇವಾಗ ಮೊದಲು ಗಣಪತಿ ಪ್ರಾರ್ಥನೆ ಮಾಡಬೇಕು. ಗಣಪತಿ ಪ್ರಾರ್ಥನೆ ಬೆಳಗ್ಗೆ ಅಂತೂ ನೀವು ಪೂಜೆ ಮಾಡಿರ್ತೀರ, ಅದಕ್ಕಿಂತ ಮೊದಲು ಸಂಕಲ್ಪ ಮಾಡಬೇಕು. ಯಾವ ಉದ್ದೇಶಕ್ಕಾಗಿ ಈ ಮಂಗಳಗೌರಿ ವ್ರತ ನೀವು ಮಾಡ್ತಾ ಇದ್ದೀರಾ ಅನ್ನೋದು ಹೇಳಬೇಕು. ಕೈಯನ್ನು ತೊಳೆದುಕೊಂಡು ನಂತರ ಪೂಜೆ ಮಾಡಬೇಕು. ಅವತ್ತಿನ ತಿಥಿ ವಾರ ನಕ್ಷತ್ರ ಹೇಳಿಬಿಟ್ಟು ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ನಾನು ಇಲ್ಲಿ ಮಾಂಗಲ್ಯ ಸರ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡಬೇಕು. ಈ ಮಂಗಳಗೌರಿ ವ್ರತವು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ನಮ್ಮನೆಯಲ್ಲಿ 2 ಜನ ಮಾಡಿದ್ದಾರೆ. ಒಬ್ಬರದ್ದು ಆಗಲೇ ಮದುವೆಯೂ ಆಗಿ ಹೋಯಿತು, ಇನ್ನೊಬ್ಬಳದ್ದು ಫಿಕ್ಸ್ ಆಗಿದೆ, ಇನ್ನೂ ಆಗಿಲ್ಲ. ಮೊದಲನೇ ಸಾರಿ ಪೂಜೆ ಮಾಡಿದಾಗಲೇ ಅವಳಿಗೆ 2-3 ತಿಂಗಳಲ್ಲಿ ಇಬ್ಬರಿಗೂ ರಿಸಲ್ಟ್ ಬಂದಾಗಿದೆ. ನೀವು ಪ್ರಯತ್ನ ಮಾಡಿ ನೋಡಿ. ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇವಾಗ ಹೂವನ್ನು ಏರಿಸಬೇಕು. ಹೂವನ್ನು ಮನೆಯಲ್ಲಿ ಯಾವಿರ್ತಾವೆ ಆ ಹೂಗಳನ್ನು ಏರಿಸ್ಬೋದು. ನಮ್ಮ ಗಾರ್ಡನಲ್ಲಿ ಯಾವ ಹೂ ಇತ್ತು ಆ ಹೂಗಳನ್ನೇ ನಾನು ಇಲ್ಲಿ ಏರಿಸ್ತಾ ಇದ್ದೀನಿ, ಅಂದರೆ ದೇವಿಗೆ ಅರ್ಪಿಸ್ತಾ ಇದ್ದೀನಿ. ದಾಸವಾಳ ಹೂವು ಆಗಿತ್ತು, ದಾಸವಾಳ ಹೂವನ್ನು ಏರಿಸ್ಬಿಟ್ಟು ಗೌರಿಗೆ ಸ್ವಲ್ಪ ಮಲ್ಲಿಗೆ ಹೂವು ಇತ್ತು, ಮಲ್ಲಿಗೆ ಹೂಗಳನ್ನು ಸೇರಿಸ್ತಾ ಇದ್ದೀನಿ. ಯಾವ ಹೂಗಳಾದರೂ ದೇವಿಗೆ ಇಷ್ಟನೇ ಆಗುತ್ತೆ. ನಂತರ ಇದಕ್ಕೆ ಧೂಪ ದೀಪ ನೈವೇದ್ಯವೆಲ್ಲ ಮಾಡಬೇಕು. ಹಣ್ಣುಗಳು ಯಾವಿರುತ್ತವೆ ಆ ಹಣ್ಣುಗಳನ್ನು ತಂದುಬಿಟ್ಟು ಕಡಿವಾರ ಮಾತ್ರ 5 ಥರದ ಹಣ್ಣುಗಳನ್ನು ಏರಿಸಬೇಕು. ಅದಕ್ಕಿಂತ ಮೊದಲು ದಕ್ಷಿಣೆ ಇಡಬೇಕು ದೇವಿಗೆ. 2 ಎಲೆ ಅಡಿಕೆ ಮತ್ತು 5 ರೂಪಾಯಿ ನಾಣ್ಯ ಅಥವಾ 1 ರೂಪಾಯಿ ನಾಣ್ಯ ಅದನ್ನು ಇಟ್ಬಿಟ್ಟು ಇಡ್ಬೋದು. ನಂತರ ಇಲ್ಲಿ ಹಣ್ಣುಗಳನ್ನು ಇಡ್ತಾ ಇದ್ದೀನಿ. 5 ಥರದ ಹಣ್ಣುಗಳನ್ನು ಇಡಬಹುದು. ನಾನು ತೋರಿಸೋದಕ್ಕೆ ಮನೆಯಲ್ಲಿರುವ 4 ಹಣ್ಣುಗಳನ್ನು ತೋರಿಸ್ತಾ ಇದ್ದೀನಿ.
ನಂತರ ಕರ್ಪೂರದ ಆರತಿ ಆಗ್ಬೋದು, ದೀಪ ಬೆಳಗ್ಬೋದು. ನಾನು ಅಗರಬತ್ತಿ ಬೆಳಗ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೈವೇದ್ಯಕ್ಕೆ ಪುಟಾಣಿ ಸಕ್ಕರೆ ಅಂತೂ ಬೇಕೇ ಬೇಕು. ನೈವೇದ್ಯ ಮಾಡಿಬಿಟ್ಟು ಕಡಿವಾರ ನೀವು ಕಡುಬುಗಳ ಮಾಡ್ಬೋದು ಅಥವಾ ಹೋಳಿಗೆ ಮಾಡ್ಬೋದು. ಆ ರೀತಿ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಕಡಿವಾರ 5 ಜನ ಮುತ್ತೈದರಿಗೆ ಉಡಿ ತುಂಬಿಟ್ಟು ಅವರ ಕಡೆಯಿಂದ ಅಕ್ಷತೆಗಳನ್ನು ನಿಮ್ಮ ತಲೆ ಮೇಲೆ ಹಾಕಿಸ್ಕೋಬೇಕು. ಹಾಕಿಸ್ಕೊಳ್ಳೋದ್ರಿಂದ ನಿಮಗೆ ಮುತ್ತೈದೆತನೂ ಬರುತ್ತೆ ಮತ್ತು ಬೇಗ ವರನೂ ಸಿಗ್ತಾನೆ. ಇದೇ ರೀತಿ ನೀವು ಗಂಡನ ಮನೆಗೆ ಹೋಗೋವರೆಗೆ ವ್ರತ ಮಾಡ್ತಾನೆ ಇರಬೇಕು. ಮುಂದಿನ ವರ್ಷ ಮದುವೆ ಆದಮೇಲೆ ಬರೋ ವರ್ಷ ಗಂಡನ ಮನೆಯಲ್ಲಿ ಈ ವ್ರತವನ್ನು ಮಾಡ್ಬೋದು. ಈ ವ್ರತವನ್ನು ಈಗಾಗಲೇ ನಿಮಗೆ ಯಾರಾದರೂ ತಿಳಿಸಿದರೆ ನಮಗೂ ಕಮೆಂಟ್ ಮುಖಾಂತರ ತಿಳಿಸಿ. ಈಗಾಗಲೇ ಮಾಡ್ತಾ ಇದ್ದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.